ಶ್ರೀ ಗುರುಭ್ಯೋ ನಮಃ. ಮಾನ್ಯ ದೇವನಹಳ್ಳಿ ವೆಂಕಟಪ್ಪ ಗುಂಡಪ್ಪನವರು ರಚಿಸಿರುವ ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧವಾಗಿರುವ ಮಂಕುತಿಮ್ಮನ ಕಗ್ಗದಲ್ಲಿ 39ನೆಯ ಕಗ್ಗ ಮತ್ತು ಅದರ ತಾತ್ಪರ್ಯವನ್ನು ತಿಳಿದುಕೊಳ್ಳೋಣ. ಪುಸಿಯ ಪುಸಿಗೈದು ದಿಟವ ಕಾಣ್ಬ ಒಲೆಸಗೆ ಮುಸುಕ ತಳೆದಿಹನು ಪರಬೊಮ್ಮನೆನ್ನುವಡೆ ವಸದೆ ತಕವನೀಯನೆ ಮಗೊಂದು ನಿಜ ಕುರುಹ ನಿಶಯಳುಡು ಕರದವಲು ಮಂಕುತಿಮ್ಮ ನಿಶಯಳುಡು ಕರದವಲು ಮಂಕುತಿಮ್ಮ. ಇದರ ತಾತ್ಪರ್ಯ ಹೀಗಿದೆ: ಯಾರಿಗೆ ಯಾವಾಗ ಯಾವುದು ಅವಶ್ಯಕವೋ ಅದು ಅವರಿಗೆ ಲಭ್ಯವಾಗಬೇಕು ಎಂಬುದೇ ಕಗ್ಗದ ಆಶಯ. ಸುಳ್ಳನ್ನು ಮರೆಮಾಚಿ ಸತ್ಯ ಕಾಣುವಂತೆ ನಟಿಸುವುದು ಮಾನವನ ಸಹಜ ಗುಣ. ಪರಮಾತ್ಮನು ತನ್ನ ನಿಜ ಗುಣವನ್ನು ತೋರಿಸದೆ ಅವಿತುಕೊಳ್ಳಬಹುದೇ? ನಮಗೇಕೆ ಆತ ಮಾರ್ಗದರ್ಶಿಯಾಗಬಾರದು? ರಾತ್ರಿಯಲ್ಲಿ ನಕ್ಷತ್ರಗಳು ದಾರಿ ತೋರಿಸಿರುವಂತೆ ನಮಗೆ ಸಹಾಯ ಮಾಡಬೇಕಲ್ಲವೇ ಆ ಪರಮಾತ್ಮ? ಇಲ್ಲಿ 2 ಪ್ರಶ್ನೆಗಳಿವೆ. ಸತ್ಯ ಎಂದರೇನು, ಸುಳ್ಳೆಂದರೇನು? ಉತ್ತರ ಸರಳವಾಗುವುದಿಲ್ಲ. ಸತ್ಯ ನಿತ್ಯವಾದುದು, ಅದಕ್ಕೆ ಯಾವ ವಿವರಣೆ ಬೇಡ. ಸುಳ್ಳು ಎಂದರೆ ಯಾವುದು ಚಿರಕಾಲ ನಿಲ್ಲುವುದಿಲ್ಲವೋ ಅದು ಎನ್ನಬಹುದು. ನಕಾರಾತ್ಮಕ ವಿಶ್ಲೇಷಣೆಯ ಮೂಲಕವೇ ಸುಳ್ಳಿಗೆ ಉತ್ತರಿಸಬಹುದು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಕಥೆ ಇದೆ. ಒಮ್ಮೆ ಏನಾಗುತ್ತಂದ್ರೆ, ಸತ್ಯ ಮತ್ತು ಸುಳ್ಳು 2 ನದಿ ತೀರದಲ್ಲಿ ಸ್ನಾನ ಮಾಡ್ತಿರುತ್ತದೆ. ಸತ್ಯ ಆರಾಮವಾಗಿ ಮೀಯುತ್ತಿದ್ದ ಸಮಯವನ್ನು ನೋಡಿ ಸುಳ್ಳು ಮೇಲೆದ್ದು ಬಂದು ಸತ್ಯದ ಬಟ್ಟೆ ತೊಟ್ಟು ಓಡಾಡತೊಡಗಿತು ಮತ್ತು ಗೌರವವನ್ನು ಗಳಿಸುತ್ತೆ. ಸತ್ಯ ಸ್ನಾನ ಮುಗಿಸಿ ನೋಡಿದಾಗ ಅದರ ವಸ್ತ್ರ ಇರುವುದಿಲ್ಲ. ಅದು ಮರೆಯಾಗಿ ನಿಂತು ಬಟ್ಟೆಗಾಗಿ ಕಾಯುತ್ತೆ. ಈ ಮೇಲಿನ ಕಥೆ ತಮಾಷೆಯಾಗಿದ್ರೂ ಸತ್ಯ ಬೆಳಕಿಗೆ ಬರುವುದು ತಡ ಎಂಬ ಸಂದೇಶವನ್ನು ನೀಡುತ್ತದೆ. ಹಾಗಾಗಿ ಭಗವಂತ ಕಾಣಿಸುವುದು ಸುಲಭವಲ್ಲ, ಕಂಡವನನ್ನು ಅರಿಯುವುದೂ ಸುಲಭವಲ್ಲ. ಸದಾಕಾಲ ವಿಜೃಂಭಿಸುವ ಸುಳ್ಳು ಸತ್ಯದ ಮುಂದೆ ಮಂಡಿಯೂರಲೇಬೇಕಲ್ಲವೇ? ಆತ್ಮ ಮತ್ತು ದೇಹಗಳನ್ನು ಸತ್ಯ ಮತ್ತು ಸುಳ್ಳಿಗೆ ಹೋಲಿಸುತ್ತಾರೆ. ರಾತ್ರಿಯಲ್ಲಿ ನಕ್ಷತ್ರಗಳು ದಾರಿದೀಪವಾಗುತ್ತದೆ. ಅಂದರೆ ಅಜ್ಞಾನ ಹೆಚ್ಚಾದಾಗ ಜ್ಞಾನದ ಅವಶ್ಯಕತೆ ಇದೆ. ಅಧರ್ಮ ಹೆಚ್ಚಿದರೆ ಧರ್ಮ ಸಂಸ್ಥಾಪನೆ. ಹಾಗೆಯೇ ಭಗವಂತನ ಅನುಗ್ರಹವೂ ಕೂಡ. ಅರಿ ಎನ್ನುವಲ್ಲಿ ಒಳಗಿನ ಶತ್ರುವನ್ನು ತಿಳಿದು ನಂತರ ಅರಿಯಬೇಕು. ಆದ್ದರಿಂದ ಅರಿಯುವ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ. ಮುಂದಿನ ಕಗ್ಗವನ್ನು ಮತ್ತು ಅದರ ತಾತ್ಪರ್ಯವನ್ನು ನಾಳೆ ತಿಳಿಯೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಾಃ.